ಹಾಯ್ ಎಲ್ಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋನೇ ತುಂಬಾ ಡಿಫ್ರೆಂಟಾಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ? ಹೌದು, ಮಕ್ಕಳು ಮಳೇಲಿ ಸಿಗಾಕೊಂಡು ತುಂಬಾ ಫಜೀತಿ ಪಟ್ಟಂಥ ವಿಷಯನ ನಾನಿವತ್ತು ತೊಗೊಂಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ವಿಡಿಯೋ ಮಾಡಬಾರ್ದು ಅಂತ ಸೈಲೆಂಟಾಗಿ ಅಲ್ಲಿದ್ದವಳು ನಾನು. ಇದೆಲ್ಲ ಸಿಚುವೇಶನ್ ನೋಡಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಖಂಡಿತವಾಗ್ಲೂ ಏನು ಅಂತ ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಹೌದು, ಆ್ಯನ್ಯುವಲ್ ಡೇ ನಡೀತಿತ್ತು. ನಮ್ಮ ನಾಡಗೀತೆ ಕೇಳಿ ನನಗೂ ತುಂಬಾ ಖುಷಿಯಾಗಿತ್ತು. ಒಂದು ದೊಡ್ಡ ಸ್ಕೂಲ್ ಒಂದನ್ನು ಇಟ್ಕೊಳ್ಳಿ, ಯಾವುದು ಅಂತ ಹೇಳಲ್ಲ, ಅಲ್ಲಿ ಒಂದು ಏನು ಆ್ಯನ್ಯುವಲ್ ಡೇ, ನಮ್ಮ ಡೇಸಲ್ಲಿ ನಾವು ಸ್ಕೂಲ್ ಡೇ ಅಂತ ಕರಿತಾ ಇದ್ವಿ, ಓಕೆನಾ. ಆ್ಯನ್ಯುವಲ್ ಡೇನ ಸ್ಕೂಲವರು ಇಟ್ಕೊಂಡಿದ್ರು. ಸ್ಕೂಲ್ನವರಿಗೆ ಪಾಪ ಈ ಮಳೆಗಾಲ ಬಿಟ್ಬಿಟ್ಟು ಬೇರೆ ಕಾಲ ಯಾವುದು ಸಿಗ್ನಿಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ಅವರು ಪ್ಲ್ಯಾನ್ ಮಾಡಿಬಿಟ್ಟು ಮಳೆಕಾಲದಲ್ಲಿ ಏನೋ ಸ್ಕೂಲ್ ಡೇನ ಇಟ್ಕೊಂಡಿದ್ದಾರೆ. ಏನು ಮಾಡೋಣ ಹೇಳಿ, ಏನು ಮಾಡೋಕ್ಕಾಗಲ್ಲ. ಏನಾಯಿತು ಅಂತ ಹೇಳ್ಕೊಂಡು ಹೋಗ್ತೀನಿ. ಆ್ಯಸ್ ಯೂಶುವಲ್ಲು ನನ್ನ ಮಗನ ಸ್ಕೂಲ್ ಇದು. ಇಲ್ಲಿ ನಮಗೆ ಅಂತ ಒಂದು ಇನ್ವಿಟೇಷನ್ ಇತ್ತು ಆ್ಯನ್ಯುವಲ್ ಡೇಗೆ ಅಂತ. ಮಕ್ಕಳು ಕೂಡ ಕಲರ್ ಪುಟ್ಟ ಡ್ರೆಸ್ಸಲ್ಲಿ, ಅಂದರೆ ಪುಟ್ಟ ಮಕ್ಕಳುಗಳು ಕಲರ್ ಡ್ರೆಸ್ಸಲ್ಲಿ ಸಿಕ್ಕಾಬಟ್ಟೆ ಮುದ್ದಾಗಿ ಅವ್ರಿಗೆ ಕೊಟ್ಟಿದ್ದಂಥ ಹಾಡುಗಳನ್ನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ರು. ನೋಡ್ತಿದ್ದೀರಲ್ಲ, ಇವಾಗೇನು ಡ್ಯಾನ್ಸ್ ನೋಡ್ತಿದ್ದೀರಾ, ಇದರಲ್ಲಿ ನನ್ನ ಮಗ ಕೂಡ ಒಬ್ಬ ಇದ್ದಾನೆ, ಓಕೆನಾ. ಇದೇ ಥರ ಸುಮಾರು ಒಂದು ಸ್ವಲ್ಪ ಸಾಂಗ್ಗಳು ನಡೀತಾ ಇತ್ತು. ಮಧ್ಯಾಹ್ನ ನಮಗೆ ಮಕ್ಕಳನ್ನ ಆಲ್ರೆಡಿ 2 ಗಂಟೆಗೆ ಪಿಕಪ್ ಮಾಡಿದರು. ಸಾಯಂಕಾಲ ನಮ್ಮನ್ನು 5 ಗಂಟೆ 5:30 ಹೊತ್ತಿಗೆ ಅಲ್ಲಿರಬೇಕು ಅಂತ ಹೇಳಿದರು. ಆ್ಯಸ್ ಯೂಶುವಲ್ ನಾವು ಹೋದ್ಮೇಲೆ 6 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಸ್ಟಾರ್ಟ್ ಆದ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸಲ್ಲಿ ಎಲ್ಲ ಮಕ್ಕಳು ಪರ್ಫಾರ್ಮೆನ್ಸ್ ಮಾಡ್ತಿದ್ರು. ನಾನು ವಿಡಿಯೋ ಮಾಡೋ ಯಾವುದೇ ಸೀನಲ್ಲೂ ಇರಲಿಲ್ಲ. ಆ್ಯನ್ಯುವಲ್ ಡೇ ಇದೆ, ಮಾಮೂಲಿ ಹೋಗ್ತೀನಿ, ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಮನೆಗೆ ತಲುಪ್ತೀನಿ ಅಂತ ಇಷ್ಟೇ ಇತ್ತು ತಲೆಯಲ್ಲಿ. ಸೊ ಇದು ಮೆಮೊರಿಗೋಸ್ಕರ ಕೆಲವೊಂದು ವೀಡಿಯೋಸ್ಗಳನ್ನ ನಾನು ಮಾಡ್ಕೊತಾ ಇದ್ದೆ ಅಷ್ಟೇ. ಯಾವುದೇ ಥರದ ಏನೋ ಇಲ್ಲಿ ಅಪ್ಡೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊತಾ ಇರಲಿಲ್ಲ. ಸೊ ಹಿಂಗೆ ಸುಮಾರು ಮಕ್ಕಳು ಒಂದು ಸ್ವಲ್ಪ ಪರ್ಫಾರ್ಮ್ ಮಾಡ್ತಾಯಿದ್ರು. ಅಲ್ಲಿ ಸ್ಟ್ರೆಂತ್ ಎಷ್ಟಿತ್ತು, ಜನದ ಸಂಖ್ಯೆಗಳೆಷ್ಟಿತ್ತು ಅಂತ ಹೇಳ್ತೀನಿ ಕೇಳಿ. ಮಕ್ಕಳು ಮತ್ತು ಪೇರೆಂಟ್ಸು ಬಂದಿದ್ದ ಜನಗಳೆಲ್ಲ ಸೇರಿಸಿದೆ ಒಂದು 5,000 to 6,000 ಜನ. ನಿಮಗೆ ಅರ್ಥ ಆಗ್ತಿರ್ಬೋದು, 5,000 to 6,000 ಜನ ಅಲ್ಲಿ ಸೇರಿದರು. ಆದರೆ ಅವರು ಸ್ಟೇಜು ನೀವು ಏನು ನೋಡ್ತಾ ಇದ್ದೀರಾ, ಅದು ಹಾಕಿದ್ದು ಮಾತ್ರ ಕಮ್ಮಿ ಜನಕ್ಕೆ ಹಾಕಿದ್ರು, ಓಕೆನಾ. 50% ಜನಕ್ಕೆ ಮಾತ್ರ ಸ್ಟೇಜ್ ಇತ್ತು. ಇನ್ನೆಲ್ಲ ಚೇರಲ್ಲಿ ಔಟ್ಸೈಡು ಕೂಡ, ಅಂದರೆ ಮಾಮೂಲಿ ಜಾಗದಲ್ಲಿ ಔಟ್ಸೈಡ್ ಇರುತ್ತಲ್ಲ, ನೆರಳು, ಅಂದರೆ ಮಳೆ ಬಂದರೂ ಬೀಳ್ಬೋದು, ಏನಿಲ್ಲ, ಸುಮ್ಮನೆ ಒಂದು ಗ್ರೌಂಡಲ್ಲಿ ಚೇರ್ಗಳು ಹಾಕಿದ್ರು. ಸೊ ಸಾಂಗ್ಗಳು ಕೇಳೋದಕ್ಕೆ ತುಂಬ ಮುದ್ದಾಗಿದ್ದಾವೆ ಅಲ್ವಾ, ಡ್ಯಾನ್ಸ್ ಎಲ್ಲ ನೋಡೋದಕ್ಕೆ ತುಂಬ ಮುದ್ದಾಗಿದ್ದಾವೆ ಅಲ್ವಾ. ಓಕೆ, ನಾನು ವಿಷಯನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಚೇರ್ಗಳು ಹಾಕಿದ್ರು. ಅಲ್ಲಿ ಸುಮಾರು ಜನ ಔಟ್ಸೈಡೇ ಕೂತ್ಕೊಂಡು ನೋಡ್ತಾಯಿದ್ರು. ನಾವು ಸ್ವಲ್ಪ ಹೊರಗಡೆ ಇದ್ವಿ. ಹೀಗೆ ಪರ್ಫಾರ್ಮೆನ್ಸ್ ನಡೆಯುವಾಗ ಅವರು ಸ್ಕೂಲವರು ಅಟ್ಲೀಸ್ಟ್ ಥಿಂಕ್ ಮಾಡಬೇಕಿತ್ತು, ನಾವು ಮಳೆ ಟೈಮಲ್ಲಿ ಈ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಇಲ್ಲ ಸ್ವಲ್ಪ ಮಕ್ಕಳನ್ನ ಅಂದರೆ ಕ್ಲಾಸ್ ವೈಸು ಸ್ವಲ್ಪ ಕಮ್ಮಿ ಮಾಡಿ ಇನ್ನೊಂದು ಸಲ ಕರೆಯೋ ಥರನೂ ಪ್ಲ್ಯಾನ್ ಮಾಡ್ಬೋದಿತ್ತು. ಮಕ್ಕಳು ಸ್ಟ್ರೆಂತು ತುಂಬ ಜಾಸ್ತಿ ಇತ್ತು, ಮತ್ತು ಪೇರೆಂಟ್ಸ್ಗಳು ಹೆದ್ವಾ ಇದ್ದರು. ಇದು ಮೇಯ್ನಾಗಿದ್ದು ಪ್ರಾಬ್ಲಮ್ಮು. ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋ ವಿಷಯ ನಮಗೂ ಕೂಡ ತಲೆಯಲ್ಲಿ ಇರಲಿಲ್ಲ. ನಾವು ಆರಾಮಾಗಿ ಫಂಕ್ಷನ್ ನೋಡಿಕೊಂಡು ಎಲ್ಲ ಮಕ್ಕಳು ಹೇಗೆ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ಎಲ್ಲ ನೋಡಿಕೊಂಡು ಆರಾಮಾಗಿ ಕೂತಿದ್ವಿ. ಸರಿ, ನನ್ನ ಮಗನ ಪರ್ಫಾರ್ಮೆನ್ಸ್ ಆದಮೇಲೆ ನಾನೇನು ಮಾಡಿದೆ, ಒಂದು ಸ್ವಲ್ಪ ದೂರದಿಂದ ಅಂದರೆ ವೆಂಟಿಲೇಷನ್ನೇ ಇರಲಿಲ್ಲ, ಸಿಕ್ಕಾಬಟ್ಟೆ ಜನ ಇದ್ದಿದ್ದರಿಂದ ಒಂದು ಸ್ವಲ್ಪ ಆಚೆ ಬಂದ್ಬಿಟ್ಟು ಸ್ವಲ್ಪ ಗಾಳಿ ಇರೋ ಜಾಗದಲ್ಲಿ ಸ್ವಲ್ಪ ಸುತ್ತಾಡೋಣ ಅಂತ ಅಲ್ಲೇ ಸ್ವಲ್ಪ ಏನು ತಿನ್ನೋದಕ್ಕೆಲ್ಲ ಸ್ವಲ್ಪ ತೊಗೊಂಡು ತಿಂದ್ಬಿಟ್ಟು ಸುತ್ತಾಡೋಣ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿದ್ವಿ. ಅಂದರೆ ತುಂಬ ದೊಡ್ಡ ಸ್ಕೂಲು, ಸುತ್ತಮುತ್ತ ಹೆವಿ ಜಾಗ ಇದೆ. ಸೊ ಹಂಗೆ ಹೋಗೋಣ ಅಂತ ಹೋಗಿದ್ದಾಗ ಮಳೆ ಸ್ಟಾರ್ಟ್ ಆಗೋಯ್ತು. ಯಾವ ರೇಂಜಿಗೆ ಮಳೆ ಅಂತಂದರೆ ನಿಮಗೆ ಅದನ್ನು ಗೆಸ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಹೊಸ್ತಾಗಿ ಮಳೆ ಸ್ಟಾರ್ಟ್ ಆಯಿತು. ಓಕೆನಾ, ಇದೊಂಚೂರು ಸಾಂಗ್ ಕೇಳಿಸ್ಕೊಳ್ಳಿ ಅಂತ ನಾನು ಸ್ವಲ್ಪ ಸ್ಟಾಪ್ ಮಾಡಿದೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಇದು ಬಾವುಟ ನಮ್ಮ ಎಷ್ಟು ಚೆನ್ನಾಗಿ ತ್ರಿವರ್ಣ ಧ್ವಜ ಎಷ್ಟು ಮಳೆನಲ್ಲೂ ಕೂಡ ತುಂಬ ಚೆನ್ನಾಗಿ ಹಾರ್ತಾಯಿತ್ತು. ಅದು ನೋಡಿ ವಿಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನೀವು ಸುಮ್ಮನೆ ಅಲ್ಲಿ ನೋಡಿ ನೀರು ಬೀಳ್ತಿರೋ ಇದನ್ನು ನೋಡಿ, ಅಂದರೆ ಎಲ್ಲಿ ಫಂಕ್ಷನ್ ನಡೀತಿತ್ತೋ ಅಲ್ಲಿಂದ ಒಂದು 5 ನಿಮಿಷ ವಾಕ್ ಮಾಡಬೇಕು, ಅಷ್ಟು ದೂರದಲ್ಲಿ ನಾನಿದ್ದೆ. ಮಳೆ ಸ್ಟಾರ್ಟ್ ಆಗಿದ್ದರಿಂದ ಒಂದು ಬಿಲ್ಡಿಂಗ್ ಹತ್ರ ಬಂದು ಇದನ್ನು ಕ್ಯಾಪ್ಚರ್ ಮಾಡಿದೆ. ನೋಡೋದಕ್ಕೆ ಏನು ಬಿಸಿಲಿರಲಿ ಮಳೆ ಇರಲಿ ಜಗ್ಗಲ್ಲ ಬಗ್ಗಲ್ಲ ಅನ್ನಂಗೆ ನಮ್ಮ
ತ್ರಿವರ್ಣ ಧ್ವಜ ಅದು ತುಂಬಾ ದೊಡ್ಡದಾಗಿತ್ತು. ಇದು ವಿಡಿಯೋದಲ್ಲಿ ಇಷ್ಟು ಕಾಣಿಸ್ತಾ ಇದೆ, ಬಟ್ ಸಿಕ್ಕಾಪಟ್ಟೆ ದೊಡ್ಡ ಫ್ಲಾಗ್ ಅದು. ಅದನ್ನು ಮಳೆನೆಲ್ಲ ಅಷ್ಟು ಚೆನ್ನಾಗಿ ಆಗ್ತಿರೋದು ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದನ್ನು ನೋಡಿ ಕ್ಯಾಪ್ಚರ್ ಮಾಡಬೇಕು ಅಂತ ಫಸ್ಟ್ ಇದನ್ನೇ ಕ್ಯಾಪ್ಚರ್ ಮಾಡಿದ್ದು. ಇದನ್ನು ಸುಮ್ಮನೆ ಒಂದು ಸಣ್ಣ ವಿಡಿಯೋ ಮಾಡೋಕ್ಕಣ ಅಂತ ಹೇಳ್ಬಿಟ್ಟು ಇದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಮುಂದೆ ಆಗಿದ್ದೆ ಬೇರೆ ಕತೆ ಆಗೋಯ್ತು ಅಲ್ಲಿ. ಸೊ ಹೀಗೆ ನಾನು ವಿಡಿಯೋಗಳು ಮಾಡುವಾಗ ಎಷ್ಟೊತ್ತಾದ್ರೂ ಮಳೆ ನಿಲ್ಲೇ ಇಲ್ಲ, ಸಿಕ್ಕಾಬಟ್ಟೆ. ನನ್ನ ಮಗ ಎಲ್ಲಿದ್ದಾನೆ ಅಂತಲೂ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಹೆವಿ ಕ್ರೌಡ್ ಇತ್ತು. ನನಗೆ ಇನ್ನೇನು ಮಳೆ ನಿಲ್ಲುತ್ತೆ ಅಂತ ಆರಾಮಾಗಿ ಆ ಫ್ಲಾಗ್ ಹತ್ರ ನಾನು ವಿಡಿಯೋ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಾಮೂಲಿ ಮಳೆ ಇದು ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು ಸಿಕ್ಕಾಬಟ್ಟೆ ಓವರ್ ಮಳೆ. ಎಲ್ಲಿ ಒಂಚೂರು ಕೂರಕ್ಕೂ ಕೂಡ ಜಾಗ ಇರಲಿಲ್ಲ, ಅಂದರೆ ಆ ಥರ ನೀರು ಸುರಿತಾ ಇತ್ತು ಎಲ್ಲ ಕಡೆ. ಆದ್ರೂ ನಾವು ಎಲ್ಲ ಕಡೆ ಒಂಚೂರು ಖುಷಿಯಾಗಿ ಇರ್ತೀವಲ್ಲ, ಹಾಗೆ ಆ್ಯಸ್ ಯೂಶುವಲ್ ಖುಷಿಯಾಗಿ ಆರಾಮಾಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಆಮೇಲೆ ಯಾಕೋ ತುಂಬ ಎದ್ವಾ ಮಳೆ ಆಯಿತು. ನನ್ನ ಮಗ ಎಲ್ಲಿದ್ದಾನೆ ನೋಡಲೇಬೇಕು ಅಂತ ನಾನೇನು ಮಾಡಿದೆ, ಅಲ್ಲಿಂದ ಹೊರಟು ನಿಂತ್ಕೊಂಡೇ ಹೋಗಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಾನು ಸ್ವಲ್ಪ ದೂರ ಬಂದಿದ್ವಲ್ಲ ಸ್ವಲ್ಪ ಗಾಳಿಗೆ ಅಂತ, ಅಲ್ಲಿಂದ ಎಲ್ಲಿ ಫಂಕ್ಷನ್ ನಡೀತಿತ್ತು ಅಲ್ಲಿಗೆ ಹೋಗ್ಬಿಡೋಣ, ಮಕ್ಕಳನ್ನೇನಾದ್ರು ಮಳೆ ಅಂತ ಕಳಿಸ್ತಿದ್ದಾರಾ, ನನ್ನ ಮಗ ಎಲ್ಲರೂ ಸಿಗಾಕೊಂಡಿದ್ದಾನ, ಈ ಥರ ಸ್ವಲ್ಪ ತಲೆಯಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಮಿಂಚು ಗುಡುಗು ಎಲ್ಲ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ಸ್ವಲ್ಪ ಹೋಗಿ ನೋಡೋಣ ಅಂತ ನಾವೇನು ಮಾಡಿದ್ವಿ, ಅಲ್ಲಿಂದ ಫುಲ್ಲು ರನ್ ಮಾಡಿದ್ವಿ. ಅಂದರೆ ಓಡಿ ಮಕ್ಳ ಹತ್ರ ಹೋಗಿಬಿಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಸಿಚುವೇಶನ್ನೇ ಬೇರೆ ಇತ್ತು, ಫುಲ್ಲು ಕ್ರೌಡ್ ಇದ್ದಿದ್ದರಿಂದ ನೋಡಿ ನೀವು ನೋಡ್ತಿರ್ಬೋದು ಅಲ್ಲಿ ಸ್ಟಾಲ್ಗಳು ಫುಡ್ಗಳು ಏನೇನಿತ್ತು ಅದೆಲ್ಲ ಏನು ಫುಲ್ಲು ನೆಂದೋಗ್ತಾಯಿದೆ. ಇಲ್ಲಿ ಮಕ್ಕಳುಗಳನ್ನ ಅವ್ರವ್ರ ಕ್ಲಾಸ್ ರೂಮಿಗೆ ಸಾಕ್ಸೋದಕ್ಕೆ ಏನು ಸಿಕ್ಕಾಬಟ್ಟೆ ಫಜೀತಿ ಪಡ್ತಾಯಿದ್ದಾರೆ. ಯಾಕೆ ಅಂದರೆ ಒಂದು 5-6 ಸಾವಿರ ಜನ ಇದ್ದಾರೆ, ಬಟ್ ಅಲ್ಲಿ ನೆನೆದೇ ಇರಂಗೆ ಇದ್ದಿದ್ದು ಒಂದು 2-2.5 ಸಾವಿರ ಜನಕ್ಕಷ್ಟೇ ಅಲ್ಲಿ ಜಾಗ ಇದ್ದಿದ್ದು. ಬಟ್ ಮಿಕ್ಕಿದವ್ರಿಗೆಲ್ಲ ಅಲ್ಲಿ ಜಾಗ ಇರಲಿಲ್ಲ, ಫುಲ್ಲು ಒಬ್ಬರ ಮೇಲೊಬ್ಬರು ಬಿದ್ದಿದ್ದಂಗೆ ಫುಲ್ಲು ಟೈಟ್ ಇತ್ತು ಜಾಗ ಎಲ್ಲ. ನೋಡಿ ಎಲ್ಲ ಫುಲ್ಲು ಏನು ಸ್ಟಾಲ್ ಇತ್ತು ಎಲ್ಲ ಹಂಗಂಗೆ ಅವ್ರ ಪಾಪ ಏನೋ ದುಡಿಬೇಕು ಅಂತ ಬಂದಿದ್ದು ಕೂಡ ಅವ್ರಿಗೆ ಏನೂ ಬಿಸ್ನೆಸ್ ಆಗಲಿಲ್ಲ, ಆ ಥರ ಆಗೋಯಿತು. ಮಕ್ಕಳನ್ನ ಈ ಥರ ಒಂದು ಏನೇನು ಅವ್ರನ್ನ ಸೆಕ್ಯೂರ್ ಮಾಡ್ಬೋದು ಆ ಥರ ಎಲ್ಲ ಅವ್ರನ್ನ ಕರ್ಕೊಂಡೋಗಿ ಟ್ರೈ ಮಾಡ್ತಿದ್ರು, ಯಾಕಂದರೆ ಎಲ್ಲ ಕಡೆ ನೀರು ಅಂದರೆ ನೀರಾಗಿತ್ತು. ಸೊ ಇದೆಲ್ಲ ನೋಡ್ತಿದ್ದೆ ನೋಡಿ, ಮಕ್ಕಳೆಲ್ಲ ಏನು ಪರ್ಫಾಮೆನ್ಸ್ ಮಾಡ್ತಿದ್ರು ಎಲ್ಲ ಸಿಗಾಕೊಂಡಿದ್ರು ಒಳಗಡೆ. ಮಳೆ ನೀರು ಜಾಸ್ತಿ ಆಯಿತು. ಸೊ ಕ್ಲಾಸ್ ರೂಮು ಸುಮಾರು ದೂರನೇ ಇತ್ತು, ಇಲ್ಲೇನು ಪರ್ಫಾಮ್ ಮಾಡ್ತಾಯಿದ್ರು ಅಲ್ಲಿಂದ ಸುಮಾರು ದೂರ ಇತ್ತು. ಅವ್ರನ್ನ ಕಳಿಸೋದಕ್ಕೆ ಪೇರೆಂಟ್ಸ್ಗಳು ಕೂಡ ತುಂಬ ಪ್ರಯತ್ನ ಪಡ್ತಿದ್ರು, ಅಲ್ಲಿ ಟೀಚರ್ಸ್ ಕೂಡ ಎಲ್ಲರೂ ಹೆಲ್ಪ್ ಮಾಡ್ತಿದ್ರು. ನೀವು ನೋಡ್ತಿರ್ಬೋದು ಇವರೆಲ್ಲ ಟೀಚರ್ಸು ಇದ್ದಾರೆ, ಪೇರೆಂಟ್ಸು ಇದ್ದಾರೆ. ಸೊ ಸಿಕ್ಕಾಬಟ್ಟೆ ಈ ಥರ ಎಲ್ಲ ಇಟ್ಕೊಂಡು ಏನೇನೋ ಒದ್ದಾಡ್ತಿದ್ದಾರೆ ಎಲ್ಲ ಮಕ್ಕಳು ನೆನೆದೇ ಇದ್ದಂಗೆ. ಅಟ್ಲೀಸ್ಟ್ ಅವರ ಕ್ಲಾಸ್ ರೂಮಿಗೆ ಕರ್ಕೊಂಡೋದ್ರೆ ಕ್ಲಾಸ್ ರೂಮಿಂದ ಪೇರೆಂಟ್ಸ್ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತ. ಯಾಕಂದರೆ ಈ ಕ್ರೌಡಲ್ಲಿ ಪೇರೆಂಟ್ಸ್ ಒಬ್ಬೊಬ್ಬರಿಗೆ ನೋಡಿ ಜನಗಳು ನೋಡ್ತಿರ್ಬೋದು ಎಲ್ಲೂ ಜಾಗ ಇಲ್ಲ, ಸುತ್ತ ಎಷ್ಟು ದೂರ ನೋಡಿದ್ರು ಬರೀ ಜನನೇ ಜನ. ಸ್ಟೇಜ್ ಮೇಲೂ ಕೂಡ ಮಕ್ಕಳಿದ್ದಾರೆ, ಅವರೆಲ್ಲ ಸುಮಾರು ಹೊತ್ತು ಮಳೆ, ಜೋರು ಮಳೆ, ಅಲ್ಲಿ ಜಾಗನೇ ಇಲ್ಲ, ನಿಲ್ಲೋದಕ್ಕೂ ಜಾಗ ಇಲ್ಲ. ಬಟ್ ಮನೆಗೆ ಯಾವಾಗ ಮಳೆ ನಿಲ್ಲುತ್ತೆ ಅನ್ನೋ ಐಡಿಯಾನು ಯಾರಿಗೂ ಇಲ್ಲ. ಸೊ ಮಕ್ಕಳನ್ನ ಇವ್ರನ್ನೆಲ್ಲ ಕಳಿಸ್ಬೇಕು ಅಂದರೆ ಇವರು ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗಲೇಬೇಕಾಗಿತ್ತು. ಯಾಕಂದರೆ ಒಬ್ಬರು ಕರ್ಕೊಂಡು ಹೋಗಿರ್ತಾರೆ, ಒಬ್ಬರು ಕರ್ಕೊಂಡು ಹೋಗಿರಲ್ಲ. ನಮ್ಮ ಮಕ್ಕಳು ಮಿಸ್ ಆದರು ಅಂತ ಹೇಳಿದರೆ ಅವ್ರ ಜವಾಬ್ದಾರಿ ತೊಗೊಳಕ್ಕೆ ರೆಡಿ ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದರು, ಎಲ್ಲರನ್ನೂ ಕ್ಲಾಸ್ ರೂಮಿಗೆ ಕಳ್ಸೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರು ಫಸ್ಟು. ಸೊ ಈ ಥರ ಎಲ್ಲ ಒದ್ದಾಡಿಕೊಂಡು ಹಿಂಗೂ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಹೋಗಬೇಕು ಮಕ್ಕಳು. ಅಲ್ಲಿವರೆಗೂ ಹೆಂಗೆ ಹೋಗ್ತಾರೆ ಈ ಮಳೆಯಲ್ಲಿ, ಯಾವ ಥರ ಅವರು ಕ್ಲಾಸ್ ರೂಮಿಗೆ ರೀಚ್ ಮಾಡಿಸ್ತಾರೆ? ಮಳೆ ನಿಲ್ಲೋ ಮಾತೇ ಇರಲಿಲ್ಲ, ಸದ್ಯಕ್ಕೆ ನಿಲ್ಲುತ್ತೆ ಅನ್ನೋ ಪ್ಲ್ಯಾನಲ್ಲಿ ಯಾರಿಗೂ ಅನ್ನಿಸ್ತಿಲ್ಲ. ಮತ್ತು ಕ್ರೌಡ್ ಇದ್ದಿದ್ದು ನೋಡಿದರೆ ಆರಾಮಾಗಿ ನಿಂತ್ಕೋಬೋದು ಅನ್ನೋ ಸಿಚುವೇಶನ್ನು ಕೂಡ ಇರಲಿಲ್ಲ. ಎಲ್ಲ ಪೇರೆಂಟ್ಸು ಕೂಡ ಪೇರೆಂಟ್ಸ್ಗೆ ಮೊದಲು ಹೇಳಬೇಕು, ಎಲ್ಲರೂ ಮಳೇಲಿ ನೆನಿತಿದ್ದೀವಿ ಇದು ಮಾಡ್ತಿದ್ವಿ ಅನ್ನೋದು ಏನೂ ಇದು ಮಾಡಿದೆ. ಮಕ್ಕಳನ್ನ ಮೊದಲು ಸೆಕ್ಯೂರ್ ಮಾಡೋಣ, ಮಕ್ಕಳು ಎಲ್ಲ ಕಡೆ ಒದ್ದಾಡ್ತಿದ್ದಾರೆ ಅವರನ್ನು ಮೊದಲು ಇದು ಮಾಡೋಣ. ಯಾಕಂದರೆ ಅವರನ್ನು ಬೇಗನೆ ಕರ್ಕೋಗಿದ್ರು, 3 ದಿವಸದಿಂದ ಡ್ಯಾನ್ಸು ಅಂತ ಫುಲ್ಲು ಅವರನ್ನು ಸಿಕ್ಕಾಬಟ್ಟೆ ಒದ್ದಾಡ್ಸಿದ್ರು. ಅದನ್ನೆಲ್ಲ ಇದು ಮಾಡಿಕೊಂಡು ಮಕ್ಕಳು ಸ್ಟ್ರೈನ್ ಆಗಿದ್ದು, ಅವ್ರಿಗೆ ನಿಲ್ಲಕ್ಕೆ ಕೂರಕ್ಕೆ ಜಾಗ ಇಲ್ಲ, ಒಂಚೂರು ಹೋಗ್ಲಿ ಒಂದು ಬ್ರೀತ್ ಮಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಟೈಟಾಗಿತ್ತು ಅಲ್ಲಿ ನೋಡೋದಕ್ಕೆ. ಅಲ್ಲ, ಸ್ಕೂಲ್ನಲ್ಲಿ ಆ್ಯನ್ಯುವಲ್ ಡೇ ಅಂತ ಮಾಡ್ತೀರಾ, ತುಂಬ ಫೀಸ್ಗಳು ತೊಗೊತೀರಾ, ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಬಟ್ಟೆಗಿರ್ಬೋದು, ಅಲ್ಲಿ ಪರ್ಫಾಮೆನ್ಸ್ಗೆ ಆಗಿರ್ಬೋದು, ಒಂದು ಎಕ್ಸ್ಟ್ರಾ ಟಿಕೆಟ್ಗೂ ಕೂಡ ಚಾರ್ಜ್ ಮಾಡಿ ತೊಗೊತೀರಾ. ಬಟ್ಟು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಮಗೂ ಕೂಡ ಅಲ್ಲಿ ಎಷ್ಟು ಅಂತ ನಾವು ಮಳೆಯಲ್ಲಿ ಒದ್ದಾಡೋದಕ್ಕಾಗುತ್ತೆ.
ಮಳೆ ಟೈಮಲ್ಲಿ ಇಡಬಾರ್ದು. ಇಟ್ಟ ಮೇಲೆ ಅದಕ್ಕೆ ಕರೆಕ್ಟಾಗಿ ಪ್ರಾಪರಾಗಿ ಏನು ಬೇಕೋ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಬೇಕು. ಅದೇನು ಮಾಡ್ಕೊಳ್ದೆ ಮಕ್ಕಳನ್ನೆಲ್ಲ ನೆನೆಸ್ಕೊಂಡು ಬಂದವ್ರಿಗೂ ಜಾಗ ಇಲ್ಲದೆ ಎಲ್ಲರೂ ನೆಂದೋಗಿದ್ದೀವಿ, ನಾವು ತೋರಿಸ್ತೀವಿ. ಫುಲ್ ಕಂಪ್ಲೀಟಾಗಿ ನೆಂದಿದ್ದೀವಿ, ಎಲ್ಲ ಒದ್ದಾಡ್ತಾಯಿದ್ವಿ. ವಿಡಿಯೋ ಮಾಡೋ ಮೈಂಡೇ ಇಲ್ಲದೆ ಇದ್ದವಳು ಇರಲಿ ಒಂದು ವಿಡಿಯೋ ಮಾಡಿರೋಣ ಅಂತ ಇದನ್ನು ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಿರ್ಬೋದು ಎಲ್ಲ ನೆಂದು ನೀರಾಗಿದ್ದಾರೆ. ಮಕ್ಕಳನ್ನ ಅಟ್ಲೀಸ್ಟು ನೆನಿದಂಗೆ ಇದು ಮಾಡೋಣ, ಯಾಕಂದರೆ ಅಲ್ಲಿ ಜಾಗನೇ ಇಲ್ಲ. ಕಳಿಸಿಲ್ಲ ಅಂದರೆ ಯಾರಿಗೂ ಜಾಗ ಇಲ್ಲ. ಅಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೂ ಪೇರೆಂಟ್ಸಿಗೆ ಆಗ್ತಾಯಿಲ್ಲ, ಮಳೆನೂ ನಿಲ್ತಾಯಿಲ್ಲ. ನೋಡ್ತಿರ್ಬೋದು ಎಲ್ಲ ನಿಂದೋಗಿದ್ದಾರೆ. ದೊಡ್ಡ ಏನು ಹೇಳ್ತಾರೆ, ತುಂಬಾ ಒಂಥರ ಆ ಮೂಮೆಂಟೇ ಹಂಗಿತ್ತು. ಫುಲ್ಲು ಸಿಕ್ಕಾಬಟ್ಟೆ ಒಂಥರ ಅಡ್ವೆಂಚರಸ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಆ ಟೈಪಲ್ಲಿ ಇತ್ತು. ಸುಮಾರು ಮಕ್ಕಳು ಎಷ್ಟು ಕಮ್ಮಿ ಅಂದರೂ ಒಂದು 2,000 ಮಕ್ಕಳು ಹೆಂಗೆ ಸಾಗಿಸ್ತಾರೆ, ಹೆಂಗೆ ಇದು ಮಾಡ್ತಾರೆ. ನಾನು ಶೂಟ್ ಮಾಡಿರೋದು ಇಲ್ಲಿ ಕಮ್ಮಿ, ಬಟ್ ಬಟ್ಟೆ ಒಂದೇ ಸಲ ಎಲ್ಲರೂ ಗ್ರೂಪ್ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಎಲ್ಲರನ್ನೂ ಸ್ಟೇಜ್ ಮೇಲೆ ಕರೆಸಿದ್ರು. ಅದೇ ಆಗಿದ್ದು ಪ್ರಾಬ್ಲಮ್ಮು. ನೋಡ್ತಿರ್ಬೋದು ನನ್ನ ತಲೆನ ಅಬ್ಸರ್ವ್ ಮಾಡಿ, ಎಲ್ಲ ನೀರು ಬೀಳ್ತಾ ಇದೆ, ಅಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ. ಸಿಕ್ಕಾಬಟ್ಟೆ ಮಳೆ ಎಲ್ಲ ಸರಿಗೆ ಬೀಳ್ತಾ ಇದೆ. ಅಲ್ಲಿ ಹಿಂದೆ ಮುಂದೆ ಎಲ್ಲೂ ಜಾಗ ಇಲ್ಲ, ನಿಂತ್ಕೊಳಕ್ಕೆ ಜಾಗ ಇಲ್ಲ. ಆ ಥರ ಫುಲ್ಲು ಸಿಚುವೇಶನ್ ಆಗೋಗಿದೆ. ಹಂಗೆ ಕಷ್ಟಪಟ್ಟು ಅವ್ರವ್ರ ಕ್ಲಾಸ್ ರೂಮ್ಗೆ ನಮ್ಗೆ ಹೇಳಿದರು, ಯಾವ ಕ್ಲಾಸ್ ರೂಮಲ್ಲಿ ಎಲ್ಲಿರ್ತಾರೆ ಮಕ್ಕಳು ಅಂತೇಳ್ಬಿಟ್ಟು ನಮಗೆ ಫಸ್ಟೇ ಹೇಳಿದರು. ಸೊ ಹಿಂಗೆ ಶತಾಯಗತಾಯ ಮಳೆಯಲ್ಲೇ ಮಕ್ಕಳನ್ನೆಲ್ಲ ಅವ್ರವ್ರ ಕ್ಲಾಸ್ ರೂಮ್ಗೆ ಕಳಿಸ್ಬಿಟ್ರು. ನೋಡಿ ನೆಲ್ಲಲ್ಲಿ ಅಬ್ಸರ್ವ್ ಮಾಡಿ ಎಷ್ಟು ಜೋರಾಗಿ ಮಳೆ ಇದೆ ಅಂತ. ಎಲ್ಲ ಆದಷ್ಟು ಇನ್ನೇನು ಮಾಡೋಕ್ಕಾಗತ್ತೆ, ನಿಂತ್ಕೊಂಡು ಹೆಂಗೋ ನೋಡಿ. ಅದು ನನ್ನ ಡ್ರೆಸ್ ಅಬ್ಸರ್ವ್ ಮಾಡಿ, ಎಲ್ಲ ನಿಂದೋಗಿದ್ದೀನಿ. ಫುಲ್ ಕಂಪ್ಲೀಟಾಗಿ ನೆಂದು ಒದ್ದೆ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಫೈನಲಿ ನನ್ನ ಮಗನ ನೋಡಿಕೊಂಡು ಕ್ಲಾಸ್ ರೂಮ್ ಹತ್ರ ಬಂದ್ವಿ. ಅವನಿಗೆ ಫುಲ್ಲು ಅವ್ನು ಬೆಳಗ್ಗೆಯಿಂದ ಸ್ಟ್ರೈನ್ ಆಗಿದ್ದ. ಫುಲ್ಲು ತಿನ್ನೋದಕ್ಕೂ ಸಹಿತ ಏನೋ ಒಂದು ಬಿಸ್ಕೆಟು ಏನೋ ಬನ್ನು ಆ ಟೈಪ್ ಏನೋ ಕೊಟ್ಟಿದ್ದರು. ಸರಿ ನೋಡಿ, ಇಲ್ಲಿ ನನ್ನ ಹಸ್ಬೆಂಡ್ ಫುಲ್ಲು ಅವನು ನೆಂದಿದ್ದಾನೆ ಅಂತ ತಲೆಯೆಲ್ಲ ಒರೆಸ್ತಾ ಇದ್ದಾರೆ. ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗೂ ಮುಗೀತು. ಕ್ಲಾಸ್ ಹತ್ರ ಬಂದು ಹಂಗೆ ಕಷ್ಟಪಟ್ಟು ಅವ್ನು ಕ್ಲಾಸ್ ಹುಡ್ಕೊಂಡು ಮಳೆಯಲ್ಲೇ ನೆನ್ಕೊಂಡು ಕರ್ಕೊಂಬಂದಿದ್ದಾಯಿತು. ಈಗ ಸರಿ ಮಳೆ ಬೀಳದೆ ಇರೋ ಜಾಗದಲ್ಲಿ ಓಡಾಡ್ತೀವಿ, ಬಟ್ ಮಳೆ ಇರೋ ಜಾಗದಲ್ಲಿ ಹೆಂಗೆ ಹೋಗೋದು ಅನ್ನೋದೇ ತಲೆನೋವಿತ್ತು. ಆಗ ಅಷ್ಟು ಜೋರಾಗಿ ಬರ್ತಿತ್ತು. ಸುಮಾರು ನೆಂದಿದ್ವಿ, ಒಂದು 2 ಅವರಿಂದ ಕಂಟಿನ್ಯೂಸಾಗಿ ನೆಂದಿದ್ವಿ. ಸುಮಾರು ಹೊತ್ತು ವೆಯ್ಟು ಕೂಡ ಮಾಡ್ತಾಯಿದ್ವಿ. ಇದೆಲ್ಲ ನಾವು ಮುಗಿಸ್ಕೊಂಡು ಮನೆಗೆ ಹೋಗಿ ತಲುಪೋ ಹೊತ್ತಿಗೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ 11:30 ಆಗೋಗಿತ್ತು. ಊಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಏನೂ ಇಲ್ಲ, ಎಲ್ಲ ಫುಲ್ಲು ಒದ್ದಾಡಿದೆ ಆಗೋಯಿತು. ಹಂಗಿಂಗಿನ್ನು ನಿಂತರೆ ಆಗಲ್ಲ, ಇನ್ನು ಹೊರಟ್ಬಿಡೋಣ ಅಂತ ಕೆಲವೊಬ್ಬರು ಬುದ್ಧಿವಂತರಿದ್ದರು. ಛತ್ರಿ ತೊಗೊಂಬಂದಿದ್ರು. ಮಳೆ ಬರ್ಬೋದು ಅನ್ನೋ ಗೆಸ್ ಅವ್ರಿಗಿತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತೊಗೊಂಬಂದಿದ್ರು. ಇನ್ನೂ ಕೆಲವೊಬ್ಬರು ತಾಯಂದಿರು ಪಾಪ ಮಕ್ಕಳನ್ನ ನೆನೆಸ್ಬಾರ್ದು ಅಂತ ನೋಡಿ ತಲೆ ಮೇಲೆ ಕವರ್ ಹಾಕ್ಕೊಂಡು ಹೆಂಗೋ ಒದ್ದಾಡ್ಕೊಂಡು ಒಂಚೂರು ಹೋಗ್ಬಿಡೋಣ, ಸದ್ಯಕ್ಕೆ ಮಳೆ ನಿಲ್ಲಲ್ಲ ಅಂತ ಎಲ್ಲ ಫಿಕ್ಸ್ ಆಗಿ ಅವರವರ ಮನೆ ಕಡೆ ಹೋಗ್ತಾಯಿದ್ರು. ನಾವು ನೋಡಿ ಈ ಥರ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ಹಿಂಗೆ ಕಾರು ಪಾರ್ಕಿಂಗ್ ತುಂಬ ದೂರದಲ್ಲಿತ್ತು. ಒದ್ದಾಡಿಕೊಂಡು ಬಂದು ಕಾರ್ ಹತ್ತಿದ್ದಾಯಿತು. ದಯವಿಟ್ಟು ಸ್ಕೂಲಲ್ಲಿ ಯಾರು ಈ ಥರ ಆ್ಯನ್ಯುವಲ್ ಡೇ ಇಡ್ತೀರಾ ನೋಡಿ, ವೆದರ್ ಹೆಂಗಿದೆ, ವೆದರ್ ರಿಪೋರ್ಟ್ ತಿಳ್ಕೊಂಡು ದಯಮಾಡಿ ಹೇಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ.